ಇವತ್ತಿಗೆ ನಾಟಿ ಮಾಡಿ ನಾಲ್ಕು ವರ್ಷ ಆಯ್ತ್ರಿ. 4 ವರ್ಷ ಆಯ್ತನ್ರಿ ಗಿಡ ಹಚ್ಚಿ? ಗಿಡ ಹಚ್ಚಿ ಸರ್ ಇದು ಗಿಡದಿಂದ ಗಿಡಕ್ಕೆ ಎಷ್ಟ ಅಂತರ ಮಾಡಿರಿ? ಗಿಡದಿಂದ 30 ಫುಟ್ ಅದಾವ್ರಿ. ಎಷ್ಟ್ ಸರ್? 30 ಫುಟ್ ಅದಾವ್ರಿ. 30 ಫುಟ್ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಎಷ್ಟು? ಟೋಟಲ್ ಎಷ್ಟು ಗಿಡ ಕೂತಾವ್ ಸರ್? 1 ಎಕರೆಕ 57 ಗಿಡ ಕುಂದಿರ್ತಾವ್ರಿ. 1 ಎಕರೆಕ 57 ಗಿಡ ರೀ. ಟೋಟಲ್ ಎಷ್ಟು ಗಿಡ ಅದ ಸರ್ ನಿಮ್ಮ? 400 ಗಿಡ ಅದಾವ್ರಿ. ಆಮೇಲೆ ಇದ್ರದ್ದು ಮಾರ್ಕೆಟ್ ಹೆಂಗೈತೆ ಸರ್? ಇದ್ರದ್ದು ಸದ್ಯಕ್ಕೆ ಮಾರ್ಕೆಟ್ 19,500 ರೂಪಾಯಿ ಐತ್ರಿ ಒಂದು ಟನ್ನಿಗೆ. ಒಂದು ಟನ್ನಿಗೆ ರೀ. ಹಾ. ಈಗೇನ್ ಅವ್ರ ಬಂದ್ ಒಯ್ತಾರ? ಅವ್ರ ಬಂದ್ ಇಲ್ಲಿಗೆ ತೂಕ ಮಾಡ್ಕೊಂಡು ಅವ್ರ ಹೋಗ್ತಾರೆ. ಇಲ್ಲೇ ಒಯ್ತಾರ್ರಿ? ಅವ್ರ ಬಂದ್ ಒಯ್ತಾರ್ರಿ. ಓಕೆ. ನೀವು ಹೋದ್ 15 ದಿನಕ್ಕೆ ಒಟ್ಟ 15 ದಿನಕ್ಕೆ ಪೇಮೆಂಟ್ ಮಾಡ್ತಾರೆ. ಕ್ಲಿಯರ್ ಐತೆ ಸರ್? ಯಾಕಿಲ್ಲ. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇವತ್ತ ಒಂದು ವಿಶೇಷ ಆದಂತ ಒಂದು ಮಾಹಿತಿಯನ್ನು ನಿಮ್ಗೆ ತಗೊಂಡ್ಬಂದಿನಿ. ಏನಪ್ಪಾ ಅಂದ್ರ ತಾಳಿ ಗಿಡದ ಬಗ್ಗೆ, ಅದು ಎಲ್ಲಿ ಬೆಳೆದಾರ, ಯಾವ ರೀತಿ ಬೆಳೆದಾರ, ಅದರದ ನಿರ್ವಹಣೆ ಯಾವ ರೀತಿ ಐತೆ ಅನ್ನೋದು ಒಂದು ರೈತರ ಮಾಹಿತಿಯನ್ನು ನೋಡೋಣ ಬರ್ರಿ. ಸಂತೋಷ್ ನಿಂಬಾಳ್ಕರ್ ತಿಳಿಸಿದ್ರಿ. ಓಕೆ. ಮುಧೋಳ ವಾಸಿ ರೀ. ಹ್ಞೂನ್ರಿ. ಮುಧೋಳಾಗಿರಿ. ನಿಮ್ ಪ್ರಾಪರ್ ಮುಧೋಳ? ಇದು ಯಾವ ಏರಿಯಾ ಬರ್ತದ ಸರ್? ಇದು ಮುಧೋಳ ಏರಿಯಾನ ಬರುತ್ತೆ. ಮುಧೋಳ ಏರಿಯಾನ ಬರುತ್ತಾನ ಸರ್? ಓಕೆ. ಹಳ್ಳಿ ಬುದ್ನಿ ಹೋಗತ್ರಿ. ಇದು ಬುದ್ನಿ ರೋಡ್ ಬುದ್ನಿ PM ಬುದ್ನಿ ರೋಡ್. ಓಕೆ ಸರ್. ನೀವು ಇದನ್ನ ತಾಳೆ ಗಿಡ ಮಾಡಿ ಇವತ್ತಿಗೆ ನಾಟಿ ಮಾಡಿ ಎಷ್ಟು ವರ್ಷ ಆತ್ರಿ? ಇದು ಇವತ್ತಿಗೆ ನಾಟಿ ಮಾಡಿ 4 ವರ್ಷ ಆಯ್ತ್ರಿ. 4 ವರ್ಷ ಆಯ್ತನ್ರಿ ಗಿಡ ಹಚ್ಚಿ? ಗಿಡ ಹಚ್ಚಿ. ಓಕೆ ಸರ್. ಇದು ನೀವು ಮಾಡ್ಬೇಕಂತೇಳಿ ಏನ್ ಪ್ಲಾನ್ ಮಾಡಿದ್ರಿ? ಏನ್ ಸರ್, ನಮ್ಮ ಮಾಮರವರು ರಾಮದುರ್ಗದ ಬಾಳ ಹಚ್ಚಿದ್ರಿ. ಹ್ಞೂನ್ರಿ. ಅವ್ರು ಎಲ್ಲಾ ಈಗ 10 ವರ್ಷದ ಗಿಡ ಅದಾವ್ರಿ. ಈಗ ಹ್ಞೂನ್ರಿ. ಅವ್ರೆಲ್ಲಾ ವರ್ಷಕ್ಕ 1 ಎಕರೆ ಐತವ್ರು. ಹ್ಞೂನ್ರಿ. 10 ರಿಂದ 12 ಟನ್ ತೆಗಿತಾರ ವರ್ಷ ಅವ್ರು. 1 ಎಕರೆಗೆ? 1 ಎಕರೆಕ 10 ರಿಂದ 12 ಟನ್. 12 ಟನ್. ಓಕೆ ಸರ್. ನಾವು 7 ಎಕರೆ ಹಚ್ಚಿವ್ರಿ. ನೀವು 7 ಎಕರೆ ಹಚ್ಚಿರಿ? 7 ಎಕರೆ. ಓಕೆ ಸರ್. ಇದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಮಾಡಿರಿ? ಗಿಡದಿಂದ 30 ಫುಟ್ ಅದಾವ್ರಿ. ಎಷ್ಟು ಸರ್? 30 ಫುಟ್ ಅದಾವ್ರಿ. 30 ಫುಟ್ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಎಷ್ಟು? ಟೋಟಲ್ ಎಷ್ಟು ಗಿಡ ಕೂತಾವ್ ಸರ್? 1 ಎಕರೆಕ 57 ಗಿಡ ಕುಂದಿರ್ತಾವ್ರಿ. 1 ಎಕರೆಕ 57 ಗಿಡ ರೀ. ಟೋಟಲ್ ಎಷ್ಟು ಗಿಡ ಅದ ಸರ್ ನಿಮ್ಮ? 400 ಗಿಡ ಅದಾವ್ರಿ. 450 ಗಿಡ ಮಾಡಿರಿ. ಇದ್ರದ್ದು ಹೆಂಗ್ ಮಾಡ್ತೀರಿ ಸರ್? ನಿರ್ವಹಣೆ ಹೆಂಗ್ ಮಾಡ್ಕೋತೀರಿ ಇದ್ರದ್ದು? ಈ ಗಿಡಕ್ಕ ಏನ್ರ ಗೊಬ್ಬರ ಹಾಕೋದು, ನೀರಿನ ವ್ಯವಸ್ಥೆ ಹೆಂಗದ ಸರ್? ಏನ್ ಗೊಬ್ಬರ ನಾವ್ ನಾರ್ಮಲ್ ಹಾಕೋದು ಗೊಬ್ಬರ ಹಾಕ್ತಿವಿ. ಇಟ್ಟು ದಿನ ಅಂತರ ಬೆಳೆ ಬೆಳಿತಿದ್ರಿ ಇವ್ನ. ಹ್ಞೂನ್ರಿ. ಇದ್ರಕ್ಕ ಅವರು ಒಂದ್ 5,000 ರೂಪಾಯಿ ವರ್ಷ ಒಂದ್ ಖಾತೆಗೆ 5,000 ರೂಪಾಯಿದಂಗ ಅಂತರ ಬೆಳೆ ತೇಸಿಂದ ಸಬ್ಸಿಡಿ ಕೊಡ್ತಾರೆ. ಕಂಪ್ನಿಯವ್ರು ಕೊಡ್ತಾರೆ? ಅವ್ರ ಕೊಡ್ತಾರೆ. ಹೌದಾ? ನಾವ್ ಅದ್ರದ ಗೊಬ್ಬರ ತೇಸಿಂದ ಇದು ಈಗ ಅಂತೂ ಏನು ಹಾಕಿಲ್ರಿ ನಾವ್ ಗೊಬ್ಬರ. ಅದು ನಮ್ ತಿಪ್ಪಿ ಗೊಬ್ಬರ ಹಿಕ್ಕಿ ಆಡಿಂದ ಫಾರ್ಮ್ ಐತ್ರಿ. ಅದನ್ನ ಹೋಗತ್ ಬಂದಿವಿ. ಸರ್ಕಾರ ಗೊಬ್ಬರ ತೋಟ ತೋರ್ಸಿಲ್ರಿ. ಸರ್ಕಾರ ಗೊಬ್ಬರ ಹಾಕಿಲ್ರಿ? ತೋರ್ಸಿಲ್ರಿ. ಈಗ ಅವರ ಕಾಯಿ ಹಿಡಿಸ್ಕೊಂಡ್ ಬೋರಾನ ಹಾಕ್ಬೇಕ ಅನ್ನತ್ತಾರ. ಬೋರಾನ ಈಗ ಇನ್ ತರ್ಸಾಕತ್ತೀವ್ರಿ. ಇನ್ಮ್ಯಾಗ ಹಾಕೋ? ಇನ್ನ ಮತ್ತ ಹಾಕಿಲ್ರಿ. ನೀರಿನ ಹೆಂಗ್ ಮಾಡ್ತೀರಿ ಸರ್ ಇದಕ್ಕ? ನೀರ್ 10 ದಿನಕ್ಕೊಮ್ಮೆ ನೀರ್ ಬಿಟ್ಬಿಡ್ತೀವ್ರಿ. ಡ್ರಿಪ್ ಇತ್ತು, 8 ದಿನ ಡ್ರಿಪ್ ತೆಗದ್ರಿ. ನೀರ್ ಸಾಲವಲ್ರಿ ಡ್ರಿಪ್ ಇಲ್ಲಿ. ಈಗ ಬೇರೆ ಹೋಗಿ ನೀರ್ ಮಾಡಿ ಫಸ್ಟ್ ಎಲ್ಲ ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಐತ್ರಿ. ಓಕೆ ಸರ್. ಇದನ್ನ ಸಸಿ ಅವ್ರ ಕಂಪನಿಯವ್ರು ಕೊಟ್ಟಾರೇನ್ರಿ ನಿಮ್ಗೆ? ಸಸಿ ಕಂಪನಿಯವ್ರ ತಂದು ಕೊಟ್ಟಾರ್ರಿ. ಪೈಲ ಹಚ್ಚುವಾಗನು ಸ್ಟಾರ್ಟಿಂಗ್ ಅವ್ರ ಬಂದ್ ಮುಂದ್ ನಿಂತಿದ್ರಿ. ಅವ್ರಿಗೆಲ್ಲ ಲೈನೆಟ್ ಹಾಕಿ ಕೊಟ್ರು. ನಾವೆಲ್ಲ ಅಲ್ಲಿಗೆ ಒಂದ್ ಮಾರ್ಕ್ ಮಾಡಿ ಕೊಟ್ಟಾನ ನಾವ ಹಚ್ಕೊಂಡಿವ್ರಿ. ಎಲ್ಲ ನೀವು ಇಲ್ಲಿ ಮಟ್ಟ ಅವ್ರ ತಂದು ಕೊಟ್ಟಾರ್ರಿ. ಅವ್ರ ಕೊಟ್ಟಾರ್ರಿ ಹಾಕ್ತಿದ್ರು. ಆಮೇಲೆ ಇದ್ರದ್ದು ಮಾರ್ಕೆಟ್ ಹೆಂಗೈತೆ ಸರ್? ಇದ್ರದ್ದು ಸದ್ಯಕ್ಕೆ ಮಾರ್ಕೆಟ್ 19,500 ರೂಪಾಯಿ ಐತ್ರಿ ಒಂದು ಟನ್ನಿಗೆ. ಒಂದು ಟನ್ನಿಗೆ ರೀ. ಈಗೇನ್ ಅವ್ರ ಬಂದ್ ಒಯ್ತಾರ? ಅವ್ರ ಬಂದ್ ಇಲ್ಲಿಗೆ ತೂಕ ಮಾಡ್ಕೊಂಡು ಅವ್ರ ಹೋಗ್ತಾರೆ. ಇಲ್ಲೇ ಒಯ್ತಾರ್ರಿ? ಅವ್ರ ಬಂದ್ ಒಯ್ತಾರ್ರಿ. ಓಕೆ. ನೀವು ಹೋದ್ 15 ದಿನಕ್ಕೆ ಒಟ್ಟ 15 ದಿನಕ್ಕೆ ಪೇಮೆಂಟ್ ಮಾಡ್ತಾರೆ. ಕ್ಲಿಯರ್ ಐತೆ ಸರ್? ಕ್ಲಿಯರ್ ಐತಿ. ಓಕೆ. ಆಮೇಲೆ ನೀವು ಗಿಡ ಹಚ್ಚಿದಾಗಿಂದ ಈಗ 4 ವರ್ಷ ಅಂತ ಹೇಳಿದ್ರಿ. ನಿಮ್ಗೆ ಈಗ ಹಣ್ಣು ಯಾವಾಗಿಂದ ಬಿಡಾಕ್ ಸ್ಟಾರ್ಟ್ ಆಗಿತ್ತು? ಈಗ ಸ್ಟಾರ್ಟ್ ರೀ. ಒಟ್ಟ ಈಗ ನಾನು ಈಗ 1 ಟನ್ ಕೊಡಾಕ್ತೀನಿ ನೋಡ್ರಿ. 1 ಟನ್ 4ನೇ ವರ್ಷದಿಂದ ನಿಮ್ಗೆ ಕಾಯಿ ಸ್ಟಾರ್ಟ್ ಆಗೈತೆ? ಕಾಯಿ ಚಾಲು ಆಗೈತಿ. ಒಂದೊಂದ್ ಕಡೆ 3 ವರ್ಷ ಸ್ಟಾರ್ಟ್ ಆಕತ್ತಂತಾರಲ್ರಿ? 2 ವರ್ಷ 3 ವರ್ಷ ಚಾಲ್ತಿ ಆಕತ್ರಿ. ಅದ್ ಎಷ್ಟು ಸಣ್ಣಾಗಿದ್ದಾಗ ನಾವು ಅದಕ್ಕ ತೆಗ್ಯಾಕ್ ಚಾಲು ಮಾಡ್ತೀವಿ. ಕಾಯಿ ಗಿಡ ದೀಪ ಬೆಳವಣಿಗೆ ಬೆಳೆಯಂಗಿಲ್ರಿ. ಅಂದ್ರ ಒಂದಿಟ್ಟ ಹೆಚ್ಚಿಗೆ ಅದಕ್ ಬಿಟ್ಟಿವಿ ಅಂದ್ರ 4 ವರ್ಷ ಬಿಟ್ಟಿವಿ ಅಂದ್ರ ಗಿಡದ ಬಡ್ಡಿ ಹೆಚ್ಚಿಗೆ ದೀಪ ಆಕತ್ತಿ. ನೀವು ಅದಕ್ಕೆ ದೌಡ 2 ವರ್ಷ ಕಾಯಿ ಬಿಡಕ್ ಚಾಲು ಮಾಡಿರ್ತೀರ. ಅದ 15 ತಿಂಗಳಿಗೆ ಬಿಡತದ್ರಿ. ಅದನ್ನ ನಾವೆಲ್ಲ ಮುರಿದ್ ತೆಗಿಬೇಕ್ರಿ. ಕೊಂಬುಗಳೆಲ್ಲ ಮುರಿದ್ ತೆಗದ ಬಡ್ಡಿ ದೀಪ ಆಗೋ ಮಟ್ಟ ಬಿಡ್ಬೇಕ್ರಿ. ಇಲ್ಲಿಕಂದ್ರ ಅದು ಗಿಡಾನ ಸಣ್ಣ ಆಗಿ ಬಿಡ್ತತ್ರಿ. ನೀವು 4 ವರ್ಷದಿಂದ ಕಟ್ಟಿಗೆ ಸ್ಟಾರ್ಟ್ ಮಾಡಿ? 4 ವರ್ಷದಿಂದ ಕಟ್ಟಿಗೆ ಸ್ಟಾರ್ಟ್. ಈಗ ನೀವು ಟೋಟಲ್ ಎಷ್ಟು? 7 ಎಕರೆ ಅಂತಾರ? 7 ಎಕರೆ. ಈಗ ನೀವು ಎಷ್ಟು ಟನ್ ಮಾಡಿರಿ ಸರ್ ಇದ್ರೊಳಗ? ಈ ಒಟ್ಟ ಸ್ಟಾರ್ಟಿಂಗ್ 4 ಟನ್ ಮಾಡಿರಿ. ಈಗ ಒಟ್ಟು 4 ಟನ್ ಅಂದ್ರೆ 2 ಸಲ ಕಟ್ ಮಾಡಿ? 2 3 ಸಲ ಮಾಡಿರಿ. ಅಂದ್ರೆ ಇನ್ ನಿಮ್ಗೆ ಮತ್ತೆ ಇಳುವರಿ ಜಾಸ್ತಿ ಬರ್ಬೋದನ್ರಿ? ಇನ್ ಮ್ಯಾಗ ಬರ್ತೈತ್ರಿ. ಇನ್ ಮ್ಯಾಗ ಸ್ಟಾರ್ಟ್ ಅನ್ರಿ ಸರ್ ಇದ್ರ? ನಾವು ಪೈಲ ಒಮ್ಮೆ 7 ಕ್ವಿಂಟಲ್ ಆಗೈತ್ರಿ ಸ್ಟಾರ್ಟಿಂಗ್ ಸುಮ್ ಮಾಡಿದಾಗ್ರಿ. ಓಕೆ. ಈಗ ಮಣ್ಣು ಕಳ್ಸಿದ್ 2 ಟನ್ ಕಳ್ಸಿವ್ರಿ. 2 ಟನ್ ಕಳ್ಸಿರಿ. ಕಾಯಿ ಹಿಂಗ ಕಲರ್ ನೋಡ್ಕೊಂಡು ನೀವು ಹೆಂಗ್ ಕಟ್ ಮಾಡ್ತೀರಿ ಅವನ? ಕೆಂಪು ಕಲರ್ ಬರತ್ತಿರ್ತಾರ. ಪೂರ ಕೆಂಪ್ ಬರುತ್ತ? ಕೆಂಪು ಬರುತ್ತೆ. ಇಲ್ಲಿ ಬಂದ್ಮೇಲೆ ಕಟಿಂಗ್ ಮಾಡ್ಕೋತಾರ? ಸರ್ ಇದು ಕಟಿಂಗ್ ಬಂದತ್ತ ಸರ್? ಕಟಿಂಗ್ ಬಂದ ಸರ್. ಈ ಟೈಪ್ ಕೆಂಪ್ ಕಾಯಿ ಬರ್ಬೇಕು ಅವ್ರಿಗೆ. ಸರ್. ಈ ಸದ್ಯ ಬಂದತ್ರಿ ಇದೆಲ್ಲ. ಹೌದಾ ಸರ್?
ಅದ್ ಆಗ ನೋಡಿದ್ರೆ ಅದ್ 15 ದಿನಕ್ಕೆ ಬರುತ್ತ್ರಿ. ಹಾ ರೀ ಈ ಸದ್ಯ ಇದು ಬರ್ತೈತ್ರಿ. ಅಂದ್ರೆ 15 ದಿನಕ್ಕೊಮ್ಮೆ ಕಟಿಂಗ್ ಆಗೋದ್ರಿ ಒಟ್ಟ ಇದು 15 ದಿವಸಕ್ಕೆ ಒಂದ್ಸಲ ಕಟಿಂಗ್ ಕಟಿಂಗ್ ಮಾಡ್ತೀರಿ. ಆಗೋದ್ರಿ. ಓಕೆ ಅದ್ ನಮ್ ಟನ್ನೇಜ್ ಕಡಿಮೆ ಬರೋಲ್ಲ 15 ದಿನಕ್ಕೊಮ್ಮೆ ರನ್ನಿಂಗ್ ಬಿದ್ದ ಬಿಡೋದ್ರಿ. ಮಾಡ್ತೀರ ನಂಗ ಸರ್. ಹಾ ರೀ. ಓಕೆ ಸರ್, ಈಗ ನೀವು ಒಂದ್ಸಲ ಕಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಟನ್ ಗಂಟ್ಲೆ ಬರ್ತೈತ್ರಿ ನಿಮ್ಗೆ ಅಂದಾಜಾಗೆ? 2 ಟನ್ ರೀ ಸದ್ಯಕ್ಕೆ ಸ್ಟಾರ್ಟಿಂಗ್ ನಮಗ್. ಇದು ಎವರೇಜ್ ನೋಡಿದ್ರೆ ನಮಗ್ ಪ್ರತಿ 15 ದಿನಕ್ಕೆ ರೀ 2-3 ಟನ್ ಬರಬೇಕ್ರಿ. ಓಕೆ ಸರ್, ಆಮೇಲೆ ಇದನ್ನ ಇಲ್ಲಿ ಬಂದ ಇಲ್ಲೇ ವೇಟ್ ಮಾಡ್ಕೊಂಡ್ ತಗೊಂಡ್ ಹೋಗ್ತಾರೆ. ಪೇಮೆಂಟ್ 15 ದಿವಸ ಇಲ್ಲೇ ಕಾಟಾನ್ ಇಲ್ಲೇ ತಗೊಂಡ್ಬಂದ್ಬಿಡ್ತಾರೆ. ಒಂದ್ ಕಡೆ ಗೊಳೆ ಹಾಕ್ಬಿಡುದ್ರಿ. ಇದ್ರ ಮಾರ್ಕೆಟಿಂಗ್ ಬಗ್ಗೆ ಏನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ. ಅಂದ್ರೆ ನೀವು ಬೆಳೆಸೋದಷ್ಟೇ ಜಾಸ್ತಿ? ಬೆಳೆಸೋದಷ್ಟೇ ಮಾಡೋದ್ರಿ. ಓಕೆ ಸರ್, ಅಂದ್ರೆ ನಿಮ್ಗೆ ಈ ಕೃಷಿ ಮಾಡೋದ್ರಿಂದ ನಿಮ್ಗೆ ಒಳ್ಳೇದ್ ಅನ್ಸೈತೇನ್ರಿ? ಕೃಷಿಗಿಂತ ಬಹಳ ಅನುಕೂಲ್ರಿ. ಯಾವ್ದು ಏನು ಕೆಲಸನೇ ಇಲ್ರಲ್ಲ, ಏನು ಗೊಬ್ಬರ ಹಾಕೋದು ಯಾವ್ದು ಮಾಡ್ಬೇಕು ಗಳೆ ಮಾಡ್ಬೇಕು ಅನ್ನಂಗಿಲ್ರಿ. ಇದೋ 4 ವರ್ಷ ತೊಂದ್ರೆ ಆಕತಿ ಇಷ್ಟ. ಸರ್, ನೀವು 7 ಎಕರೆದಾಗ ಮುಂದಿನ ದಿನದಾಗ ಇನ್ನೊಂದ್ ವರ್ಷ 2 ವರ್ಷ ಬಿಟ್ರೆ ಒಂದ್ ಎಕರೆಗೆ ಎಷ್ಟು ತೆಗಿಬಹುದು ನೀವು ಮಾಡಿರಿ? ಎಕರೆಕ್ ಒಂದ್ ವರ್ಷಕ್ಕೆ 10 ಟನ್ 12 ಟನ್ ತೆಗಿದಾರಿ. 10 ಟನ್ ಎಲ್ಲಾರು ಎವರೇಜ್ ಬಿದ್ದಾವ್ರಿ. ಅವ್ನ ನೋಡೇ ನಾವು ಹಚ್ಚಿವ್ರಿ. ಮತ್ ನಾವು ಏನ್ ಕಡಿಮೆ ಇಟ್ಟಿಲ್ರಿ ಅವ್ನ ಗಿಡಗಳಿಗೆ. 4 ವರ್ಷದ ಗಿಡ ನಮ್ಮನ್ನ ಹ್ಯಾಸ್ಟ್ ಬೆಳೆದಾವ್ರಿ. ಈಗ ಇದು ಕೆಂಪ್ ಆಗೈತಂದ್ರ ಇದು ಕಟಾವ್ ಬಂದೈತಂತ್ರಿ. ಸರಿ ಸರ್. ಇದ್ರ ಮಗ್ಲ ಇನ್ನೊಂದ್ ಗಿಡ ಐತ್ರಿ, ಇಲ್ಲಿ ಕಾಯಿ ಐತ್ರಿ. ಈಗ ಇದನ್ನ ಈಗ ಕಡಿತೀರಿ, ಅದನ್ನ ಮುಂದ್ 15 ದಿನ ಕಡಿತೀರಿ. ಚಿಗಡೆ ಐತ್ ನೋಡ್ರಿ, ಅಚ್ಚಗಡೆ ಮಗ್ಲ ಐತೆ ಇದು ಬಂದತ್ರಿ. ಈಗ ಇದನ್ನ ಕಡಿತೀರಿ. ಈಗ ಅಚ್ಚಗಡೆ ಒಂದ್ ಐತ್ರಿ, ಅದ್ ಮತ್ತ 15 ದಿನ ಬಿಟ್ಟು ಹಾಲ್ ಬರ್ತೈತ್ರಿ. ಅದ್ರಿಗೆ ರೌಂಡ ಇರೋದ್ರಿ ಸರ್. ಒಟ್ಟ 15 ದಿವಸ ಕಟಿಂಗ್ ಕಂಟಿನ್ಯೂಸ್ ಆಗಿ ಇರೋದ್ರಿ. ಈಗ ಸದ್ಯಕ್ಕ ಈಗ ಇದ್ರೊಳಗ ಇದರಿಂದ ಏನ್ ತಯಾರು ಮಾಡ್ತಾರ ಸರ್ ಅವ್ರ? ಇವ್ ಪಾಮ್ ಆಯಿಲ್ ರೀ, ಆಯಿಲ್ ತೆಗಿತಾರ. ಆಯಿಲ್ ರೆಡಿ ಹಾಕಿ ಸ್ಟೀಮ್ ಹಾಕಿ ಹೋಗಿದ್ರು, ಫ್ಯಾಕ್ಟರಿ ವಿಸಿಟ್ ಕೊಟ್ಟಿದ್ರು. ನೋಡಿ ಬಂದಿರಿ? ನೋಡಿ ಬಂದಿವ್ರಿ. ಬಾಳ ಕಡೆ ಹೋಗತ್ರಿ. ಕೆಂಪಾಗಿದ್ದು ಬಂದದ ಸರ್. ಈಗ ಇದೇನೈತಿ ಮುಂದಕ್ ಬರತ್ರಿ 15 ದಿನಕ್ಕೆ ಆದ್ಮೇಲ್ರಿ. ಹಿಂಗೆಲ್ಲಾ ಪ್ರತಿ ಗಿಡಕ್ರಿ ಈ ಟೈಪ್ ರೌಂಡ ಇರ್ತೈತ್ರಿ. ಇದ ಅದ್ರ ಒಂದ್ ಬಂದಿರ್ತೈತಿ, ಒಂದ ಕಾಯಿ ಬರ್ಬೋದು. ಒಂದ್ ಗಿಡದಾಗ ಮತ್ತೊಮ್ಮೆ 2 ಕಾಯಿ ಬರ್ಬೋದು, 3 ಕಾಯಿ ಬರ್ಬೋದ್ರಿ. ಒಮ್ಮೆ ಹಾಗೆ ಒಂದ್ ಗಿಡದಾಗ ಯಾವ್ದು ಒಮ್ಮೆ ಬರಂಗಿಲ್ಲ. ಒಮ್ಮೆ 3 ಕಾಯಿ, ಒಮ್ಮೆ 4 ಕಾಯಿ ಸಿಗ್ಬೋದು. ಒಮ್ಮೆ ಕಟಿಂಗ್ 4 ಬಂದ್ಬಿಡ್ತಾರ ಒಮ್ಮೆ. ಇದು ಎವರೇಜ್ ಆಗಿ ಅಂದ್ರೆ ಒಂದ್ ತಿಂಗಳದಾಗ 2 ಸಲ ಕಟಾವ್ ಮಾಡ್ತೀರ? 2 ಸಲ ಕಟಾವ್ರಿ. ತಾಳಿಗೆರೆ ಮಾಡ್ಬೇಕಂತೇಳಿ ಮಾಡಿರಿ, ಎಲ್ಲಾರು ಒಳ್ಳೆ ರೀತಿ ಐತಿ. ಈಗ ನೆಕ್ಸ್ಟ್ ಇದನ್ನ ಏನಾರ ಬೇಸಾಯ ಮಾಡೋರ್ಗೆ ಏನ್ ಹೇಳ್ತೀರಿ ಸರ್ ನೀವು? ಏನ್ ನಮ್ ಸುತ್ತಮುತ್ತ ರೈತರು ಮಾಡೋ ನಾವು 1 2 ಎಕರೆ ಹಸ್ತನು ಅನಾರ ಹೆಸದಾರಿ. ಖರೆ ಒಂದ ಏನ್ರಿ, ಇದು 4 ವರ್ಷ ತಡಿಬೇಕ್ರಿ. ಇದಕ್ಕ ಏನೋ ಹೊಟ್ಟಿಗೆ ಏನೋ ಬರಂಗೇ ಇಲ್ರಿ. ಅದ್ರ ಮೇಲೆ ಇದ್ದಾರು ಹಚ್ಚಾಕ್ವಲ್ತಾರ್ರಿ. ಹೆಚ್ಚಿಗೆ ಹೊಲ ಇದ್ದಾರು ಅರ್ಧ ಮಾಡ್ಕೊಂಡ್ ಅರ್ಧ ಬಿಟ್ಟು ನಡಿತೈತ್ರಿ. ಮತ್ತ ಅವ್ರು ಮಾಡಿದ್ರಕ್ ಅನುಕೂಲ ಐತ್ರಿ. 4 ವರ್ಷ ಮಾತ್ರ ಸುಮ್ ಕುಂಡ್ರಬೇಕ್ರಿ. 4 ವರ್ಷ ಮಾತ್ರ ಕಾಯ್ಬೇಕ್ರಿ. ಆದ್ಮೇಲೆ ಫಲ ಸ್ಟಾರ್ಟ್ ಆಗ್ಬೇಕಾದ್ರೆ 4 ವರ್ಷ ಕಾಯ್ಬೇಕು ಸರ್. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಮಾಡೋರ್ಗೆ ಏನ್ ಇದರಿಂದ ಒಳ್ಳೇದೈತೆ ಅಂತಾರೆ? ಒಳ್ಳೇದೈತ್ರಿ. ಒಂದ್ ಕಂಟಿನ್ಯೂ ಆಗಿ ಒಳ್ಳೇದ್ ಹೌದು ಸರ್. ಫ್ಯಾಕ್ಟ್ರಿ ಕಾಪ್ ಕಳಿಸಿ ಮತ್ತೊಂದು ಉದ್ಯೋಗ ಮಾಡಿ ಅಲ್ಲಿ ದಲಾಲಿ ಇಲ್ಲಿ ದಲಾಲಿ ಇದೇನು ಇಲ್ಲ, ನೇರವಾಗಿ ಬಂದ್ಬಿಡತ್ರಿ. ನೇರವಾಗಿ ಅಂದ್ರೆ ಇದಕ್ ನಿಮ್ಗೆ ಯಾವ್ದೇ ರೀತಿ ಅಂತ ಏನು ತೊಂದ್ರೆ ಹತ್ರ ಏನು ಇಲ್ಲ. ಒಳ್ಳೆ ರೀತಿ ಇನ್ಕಮ್ ಮಾಡ್ಕೋಬಹುದು. ಅಂದ್ರೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಂತಿರಲ್ಲ? ಮೇಂಟೆನೆನ್ಸ್ ಪೂರ ಜೀರೋ ರೀ. ಸುಮ್ ಕಾಯಿ ಕಡಿದು ಅಂದ ನೋಡ್ರಿ ತ್ರಾಸ. ಸುಮ್ ಲೇಬರ್ ನಮ್ಮ ಪಲ್ಸರ್ ಅವ್ರು ಮಾಡ್ತಾರ. ಎಕ್ಸ್ಟ್ರಾ ಲೇಬರ್ ಜಾಸ್ತಿ ಮಾಡ್ತಾರೆ. ಉಳ್ಕೆ ಟೈಮ್ನಾಗ ಏನಂತ ಮಾಡ್ಕೋಬಹುದು. ಏನ್ ನೀರ್ ಹಸೋದು ಅದು ಏನ್ ತೊಂದ್ರೆ ಇಲ್ರಿ. ಕಾಯಿ ಕಟಿಂಗ್ ಮಾಡುವಾಗ ಒಂದಿಟ್ಟ ಮುಳ್ಳು ಇರ್ತಾರಲ್ಲ, ಅದಕ್ಕ ಕಾಯ್ಕೊಂಡ್ ಮಾಡ್ಕೋಬೇಕ್ರಿ. ಬಾಜು ಹೊಲ್ದವ್ರ ಈ ತರ ಒಂದ್ ತಾಳೆಗೆರೆ ಒಂದ್ ಬೇಸಾಯ ಮಾಡ್ಯಾರ್ರಿ. ಇದಕ್ಕೆ ನೀವು ನಿಮ್ಗೆ ಅಭಿಪ್ರಾಯ ಏನ ಸರ್ ಇದ್ರದ? ನಾವು ಒಂದ್ 4 ವರ್ಷದಿಂದ ಕೇಳಿದೀವಿ, ಅವ್ರು ಹಚ್ಚಿದ್ರಿ. ಅದಕ್ಕೆ ಎಲ್ಲಿ ಇದ್ಯಾ ಗುದ್ದಾಡಕತ್ತೀರಿ, ಸುಮ್ನೆ ಇದ್ನ್ಯಾಕ್ ಮಾಡಕ್ ಹೋದ್ರಿ, ನಾವು ಕಬ್ಬಕ್ಕೆ ಹಚ್ಬೇಕಿಲ್ರಿ, ಡ್ರಿಪ್ ಮೇಲೆ ಕಬ್ಬ್ ನಡೀತಿತ್ತು ಅಂತ ಅಂದ್ರಿ. ಸಂತೋಣ ಏನಂದ್ರಿ, ಇಲ್ಲ ಚೆನ್ನಾಗಿ ಬರ್ತ ನೋಡ್ರಿ. ನಾನು ಅವನ ಫಸ್ಟ್ ತಾಳ್ಮೆ ತಗೊಂಡ್ರಿ. ಅದರ ತಾಳಿ ಗಿಡ ಹಚ್ಕೊಂಡ್ ತಾಳ್ಮೆ ತಗೊಂಡ್ರು. ಅವ್ರಿಗೆಲ್ಲ ಚಲೋ ಆಗೈತಿ. ಇನ್ನೊಂದ್ 4 ಮಂದಿ ರೈತರಿಗೆ ಹೇಳಿದಾರೆ ಚಲೋ ಆಗೈತೆ ಅಂತ. ಅವರು ಮಾಡ್ತಾ ಇದಾರ್ರಿ. ನಾವು ಮಾಡ್ಬೇಕಂತ ವಿಚಾರ ಮಾಡೀವಿ. ನಾವು ಇಲ್ಲೇ ಬಾಜು ಹೊಲ್ದಾನವ್ರು. ಮತ್ತೆ ನಮಗ್ ಚಲೋ ಆಕೈತೆ ಅಂತ ಮಾಡಿದ್ವಿ ವಿಚಾರ. ಅದಕ್ಕೋಸ್ಕರ ಚಲೋ ಅನ್ಸೈತ್ರಿ. ನೀವು ಫಸ್ಟ್ ಹಚ್ಚಿದ ನಿಮ್ಗೆ ಏನ್ ಅನ್ಸ್ತದೆ ನೋಡಕ್ಕೆ? ನಾವೇ ಅಂದಿವಿ ಅವ್ರಿಗೆ, ನಾವ್ ಯಾಕೆ ಇದ್ನ್ಯಾಕ್ ಮಾಡಕ್ ಹೋದ್ರಿ, ಸುಮ್ನೆ ಇದೆಲ್ಲ ಕಣಕ್ ಚಲೋ ಹೊಲ ಇತ್ತು, ಇದ್ನ್ಯಾಕ್ ಸುಖ ಮಾಡ್ಬೇಕು ಅಂತಂದಿವಿ. ಆದ್ರೆ ಅವ್ರಿಗೆ ಅನಿಸ್ತು. ಈಗ ಅವ್ರಿಗೆ ಚಲೋ ಅನ್ಸಕತ್ತೀವಿ, ನಮಗೂ ಚಲೋ ಅನ್ಸತೈತ್ರಿ. ನೀವು ನೆಕ್ಸ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿವಿ. ಜಮೀನ್ ಎಷ್ಟು ಎಕರೆ ಐತ್ರಿ? ನಮ್ದು 12 ಎಕರೆ ಐತ್ರಿ. ಟೋಟಲ್ 12 ಎಕರೆ ಜಮೀನ್ ಐತ್ರಿ. ಇತ್ತು ನೀವು ತಾಳಿಗೆರೆ ಮಾಡಿದ್ರು 7 ಎಕರೆ. 7 ಎಕರೆ. ಇನ್ನು ಉಳಿದ ಏನ್ ಬೇಸಾಯ ಮಾಡ್ಕೋತೀರಿ? ಉಳ್ಕಿದ್ದು ಗೋಧಿ ಗೊಂಜಾಳ ಹಾಕ್ತಿರಿ. ಗೋಧಿ ಗೊಂಜಾಳ ಮಾಡ್ಕೋತೀರಿ. 1 ಎಕರೆ ಬಾವಿ ತೆಗೆದ್ರಿ. ಕೆರೆ ಐತೆ. ಮತ್ತು ಗೋಟ್ ಫಾರ್ಮ್ ಐತಿ ನಮ್ದು. ಫಾರ್ಮ್ ಮಾಡ್ಕೊಂಡ್ರಿ. ಗೋಟ್ ಫಾರ್ಮ್ ಎಲ್ಲ ಇಲ್ಲಿ ಅದಕ್ಕ ಅನುಕೂಲ ಆಕತ್ರಿ. ಈಗ
ಅವಕ್ಕೂ ಏನು ಖರ್ಚ ಇಲ್ಲ ನಮ್ಗೆ ಒಟ್ಟು ಮಾರ್ಬೇಕು ಹೇಳ್ಬೇಕಂದ್ರೆ ಇದು ಐದೆಟ್ ಲಾಭ ಕೊಡೋದು ಅದು ಅಟ್ ಲಾಭ ಕೊಡೋದ್ರಿ ಅದಕ್ಕೂ ಖರ್ಚ ಇಲ್ರಿ ಈಗ ನಾವು ಇದೆಲ್ಲ ಅದ ಕಸ ಇದು ಏನ್ ಒಳಗಿಂದ ಐತ್ರಿ ಇವ ಎಲ್ಲ ತಿಂದು ಬಿಡ್ತಾವ್ರಿ ಇಲ್ಲಿ ಎಲ್ಲ 2-3 ತಾಸು ಇಲ್ಲೇ ಬಿಟ್ಟು ಬಿಡ್ತೀವಿ ಒಳಗ ಕುರಿಗಳನ್ನು ಈ ಕಡೆ ಬಿಡ್ಕೊತೀವಿ ಇಲ್ಲೇ ಬಿಟ್ಟು ಬಿಡ್ತೀವಿ. ಓಕೆ ಸರ್. ಆಮೇಲೆ ಇನ್ನೊಂದ್ ಏನಾಗೈತೆ ಸರ್ ಅಂದ್ರೆ ಈಗ ನಿಮ್ ಇನ್ಕಮ್ ವೈಸ್ ನೋಡಕ್ ಹೋದ್ರ ಇದ್ರ ನೋಡಿ ಬ್ಯಾಲೆನ್ಸ್ ಆಗಿ ಮತ್ತೆ ನೀವು ಬೇರೆ ಆಲ್ಟರ್ನೇಟ್ ಆಗಿ ಗೋಟ್ ಫಾರ್ಮ್ ಮಾಡ್ಕೊಂಡ್ವಿ. ಗೋಟ್ ಫಾರ್ಮ್ ಮಾಡ್ಕೊಂಡಿರಿ ಅಲ್ಲಿ ಲೇಬರ್ ಗಳು ಅದಾರ ಸರ್? ಅದಾರ್ರಿ ಓಕೆ ಇಲ್ಲೇ ಅಜ್ಜಪ್ಪ. ಓಕೆ ಸರ್. ಎಲ್ಲಾರು ಕೂಡ ಇದೊಂದು ವರ್ಕ್ ಮಾಡತ್ತೀವಿ ಅಂದಂಗ ಸರ್? ಓಕೆ ಸರ್. ತೆಳಗಿನ ಏನ್ ನೋಡಿದೀವಲ್ಲ ಅಲ್ಲಿ ಅದಕ್ಕ ಮತ್ತ ಇದ ಮ್ಯಾಗಿನಕ್ಕೆ ಏನ್ ಡಿಫ್ರೆನ್ಸ್? ಇದು ಏನಾಗಿತ್ತು ಸರ್, ಎಲ್ಲಾರು ಒಬ್ಬರು ಪ್ರತಿಯೊಬ್ರು ಕಬ್ಬ್ ಹಚ್ಚಿದ್ರಿ. ಹ್ಞೂನ್ರಿ. ಕಬ್ಬ ನಾವೇನ್ ಕಬ್ಬಿಂದ ನಮ್ಗೆ ಅಷ್ಟು ನೀರಿನ ಬ್ಯಾಡ ಅತೇಶನ್ ಕಬ್ಬ್ ಇದ್ದಿದ್ದಿಲ್ರಿ. ಹ್ಞೂನ್ರಿ. ಇದಕ್ಕ ಗೋಟ್ ಫಾರ್ಮ್ ಐತ್ರಿ ನಮ್ದು, ಅದಕ್ಕ ಮೇವ್ ಮಾಡ್ಕೊಂಡಿದ್ರು ಇದನ್ನ. ಹ್ಞೂ ಸರ್. ಅದು ಹುಲಿ ಮೇವ್ ಬರತ್ರಿ ನೇಪಿಯಾರ, ಅದನ್ನ ಹಚ್ಚಾನ ಅದ್ ಇದು ಅದ್ರ ತಾಕತ್ ಹೆಚ್ಚಾಕತ್ರಿ. ಹೌದೌದ್ರಿ. ಈ ಗಿಡಗಳಿಗೆ ಬಾಳ ಇಫೆಕ್ಟ್ ಆತ್ರಿ. ಅದ್ರಾಗ ಏನ್ ಈ ಗಿಡಕ್ಕೆ ಏನ್ ಗುಜಾಡಕ್ ಹೋಗ್ತಿರಲ್ಲ ಒಳಗ ಅದ್ ನುಕ್ಸಾನ್ ಐತಿ ನೋಡ್ರಿ ಒಟ್ಟು. ಓಕೆ ಸರ್. ಆಮೇಲೆ ಅದಕ್ಕೆ ಇದಕ್ಕೆ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗ್ಬಿಡ್ತು. ಅದಕ್ಕೆ ಗಿಡಗಳಿಗೆ ಆ ಗಿಡಕ್ಕೆ ಈ ಗಿಡಕ್ಕ 2-3 ಫುಟ್ ಫರ್ಕ್ ಅದಾವ್ರಿ. ಫರ್ಕ್ ಐತೆ ಸರ್. ಈಗ ನೀವು ಎಲ್ಲಾ ತೆಗೆದು ಹೋಗೋದು ಇದೊಂದ ಮಾಡತ್ತೀರಿ? ಇದೊಂದ ಮಾಡಿಬಿಡ್ತೀರಿ. ಓಕೆ ಸರ್. ಅಂದ್ರೆ ಇವು ಹಣ್ಣು ಸ್ಟಾರ್ಟ್ ಆಗ್ಯಾವ ಒಂದಂಗ ಆತ್ರಿ? ಈ ಹಣ್ಣು ಇವು ಚಾಲು ಆಗ್ಯಾವ್ರಿ, ಖರೆ ಗಿಡದ ಬೆಳವಣಿಗೆ ಆಗಿಲ್ರಿ. ಆಗಿಲ್ಲ ಹೆಚ್ಚಿಗೆ ಏನ ನೇಪಿಯರ್ ಹಚ್ಚಿದಾಗ ಇದ್ರಾಗ ಕಟಿಂಗ್ ಮಾಡಿರಿ ಇದ್ರಾಗ ಕಟಿಂಗ್ ಮಾಡಿರಿ ಒಮ್ಮೆ. ಈ ಫಸ್ಟ್ ಟೈಮ್ ಮಾಡಿರಿ ಇದ್ರಾಗ. ಓಕೆ ಸರ್. ಓಕೆ ಸರ್. ಇದು ಅಂತರ ಬೆಳೆ ತೇಸಿ ಗೊಂಜಾಳ ಹಾಕಿವ್ರಿ. ಈಗ ಓಕೆ ಸರ್. ಇವತ್ತು ಗಿಡ ಸೊನೋದ ತೇಸಿಂದ ಇಲ್ಲೇ ಅಟ್ ಗೊಂಜಾಳ ಹಾಕೊಂಡಿರಿ. ಓಕೆ ಸರ್.